ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಮಾಜಿ ಸಿಎಂ ಹಿಂದೆ ಬಿದ್ದ ಕಾಂಗ್ರೆಸ್ನ ನಾಯಕರುಗಳು ಸಂಪುಟದಲ್ಲಿ ಅವಕಾಶಕ್ಕಾಗಿ ಡಿಮ್ಯಾಂಡ್ ಇಡಲಾಗಿದೆ. ಸಿದ್ದು ಹಿಂದೆ ಬಿದ್ದಿದ್ದಾರೆ. ಶಾಸಕರುಗಳು ಸಿದ್ದು ಹಿಂದೆ ತಿರುಗಾಡ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿಗೆ ಪಟ್ಟಿಯನ್ನು ನೀಡಿರುವಂಥದ್ದು ಸಿದ್ದರಾಮಯ್ಯನವರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ರಾಹುಲ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯಲ್ಲೂ ಸಿದ್ದರಾಮಯ್ಯನವ್ರಿಗೆ ಮೇಲುಗೈ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇರೋದು, ಚರ್ಚೆ ಆಗ್ತಾ ಇರೋದು. ಹೀಗಾಗಿ ಸಿದ್ದರಾಮಯ್ಯನವರ ಹಿಂದೆನೇ ಓಡಾಡ್ತಾ ಇದ್ದಾರೆ ಶಾಸಕರುಗಳು. ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್, MC ಸುಧಾಕರ್, ರಿಜ್ವಾನ್ ಅರ್ಷದ್, ಪೊನ್ನಣ್ಣ, ಕೋನಾರೆಡ್ಡಿ, RB ತಿಮ್ಮಾಪುರ, ಅಶೋಕ್ ಪಟ್ಟಣ್, ರಹೀಂ ಖಾನ್, ಅಜಯ್ ಸಿಂಗ್, ವಸಂತ್ ಕುಮಾರ್, MR ಸೀತಾರಾಮ್ ಸೇರಿ ಹಲವರು ಸಿದ್ದರಾಮಯ್ಯನವ್ರ ಹಿಂದೆ ಮುಂದೆ ಸುತ್ತುತ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಸಿದ್ದರಾಮಯ್ಯನವರ ಕೈ ಮೇಲ್ಗೈ ಆಗ್ತಾ ಇದೆ ಅಂತ. ಯಾಕೆಂದರೆ ಹಿರಿಯರು ಇದ್ದಾರೆ, ಅನುಭವವೂ ಇದೆ. ಆಮೇಲೆ ಅವರಿಗೆ ಕಾಂಗ್ರೆಸ್ನಲ್ಲಿ ಗೌರವ ಅನ್ನೋದು, ಅವ್ರು ಮಾತು ನಡೆಯೋದು ಇದೆಲ್ಲ ನಡೀತಾನೆ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಪಟ್ಟಿಗೆ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಕೆಲವರಿಗೆ ಅವಕಾಶ ಬೇಕಲ್ವ, ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ, ಸಿದ್ದರಾಮಯ್ಯನವರ ಆಪ್ತರೂ ಆಗಿದ್ದಾರೆ. ಹಾಗಾಗಿ ನಮ್ಮ ಪರವಾಗಿ ಮಾತಾಡಿ, ನಮ್ಮನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ನಮ್ಮ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ, ಈ ಥರದೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ನಾಯಕರ ತೀರ್ಮಾನ ಅಂತಿಮ ತೀರ್ಮಾನ. 3 ಪಟ್ಟಿ ಹೋಗಿರೋದು. ಒಂದು KPCC ಅಧ್ಯಕ್ಷರದು, ಇನ್ನೊಂದು CMದು, ಮತ್ತೊಂದು ಮಾಜಿ CMದು. ಇದರಲ್ಲಿ KPCC ಅಧ್ಯಕ್ಷರು BK ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವ್ರದ್ದು ಆಲ್ಮೋಸ್ಟ್ ಒಂದೇ ಥರದ ಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಲ್ರಿಗೂ ಇರೋದು ಅದೇ ಪ್ರಶ್ನೆ, DK ಶಿವಕುಮಾರ್ ಅವರ ಕೈ ಮೇಲ್ಗೈ ಆಗತ್ತಾ, ಸಿದ್ದರಾಮಯ್ಯನವ್ರ ಕೈ ಮೇಲ್ಗೈ ಆಗತ್ತಾ ಅಂತ. BK ಹರಿಪ್ರಸಾದ್ ಅವರು ಕೂಡ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರ ಮಾತು ಸ್ವಲ್ಪ ಜಾಸ್ತಿನೇ ನಡೆದಂಗಿದೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಶಿವು, ನಿನ್ನೆ ರಾಜ್ಯ ನಾಯಕರು ಕೂಡ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ವರಿಷ್ಠ ನಾಯಕರನ್ನ ಭೇಟಿ ಮಾಡಿದ್ರು. ವರಿಷ್ಠ ನಾಯಕರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ನಿರಂತರವಾಗಿ ಸರಣಿ ಸಭೆಗಳು ಕೂಡ ಆಗಿದೆ ನಿನ್ನೆ. ಈ ಸಂದರ್ಭದಲ್ಲಿ 3 ಜನ CM ಅವರು ಒಂದು ಪಟ್ಟಿಯನ್ನ ಕೊಟ್ಟಿದ್ರೆ, ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರು ಕೂಡ ಒಂದು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರ ಕೈಗೆ ಕೊಟ್ಟು ಪಕ್ಷದ ನಿಷ್ಠಾವಂತರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟರೆ, ಹಿರಿಯರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಸಿದ್ದರಾಮಯ್ಯನವ್ರ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ DK ಶಿವಕುಮಾರ್ ಕೂಡ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಸರಣಿ ಸಭೆಗಳು ಆಗಿರೋದ್ರಿಂದ ಅಂತಿಮವಾಗಿ ನಾವು ಖರ್ಗೆ ಅವರು ವಾಪಸ್ಸು ಬೆಂಗಳೂರಿನಿಂದ ದೆಹಲಿಗೆ ಬಂದ ನಂತರ ಅವರ ಜೊತೆ ಚರ್ಚೆಯನ್ನ ಮಾಡಿ ನಾವು ಅಂತಿಮಗೊಳಿಸ್ತೇವೆ ಅನ್ನುವಂತ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಸೊ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ಬಹಳಷ್ಟು ಜನ ತಿರುಗ್ತಾ ಇದ್ದಾರೆ ಶಾಸಕರು. ಯಾಕಂದ್ರೆ ಸಿದ್ದರಾಮಯ್ಯನವರ ಕೈ ಎಲ್ಲೋ ಒಂದು ಕಡೆ ಮೇಲಾಗಬಹುದು ಅನ್ನುವಂತ ಕಾರಣಕ್ಕೆ ಅವರು ಕೊಟ್ಟಿರುವಂತಹ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಹಿಂದೆ ಶಾಸಕರ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ಹೋಗಿರುವಂತಹ ಶಾಸಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅವರ ಮೂಲಕ ಸಂಪುಟದಲ್ಲಿ ಅವಕಾಶವನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಶಾಸಕರು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಮಾಹಿತಿಗಳು ಬರ್ತಾ ಇದೆ. ಸೊ ಇದೀಗ ದೆಹಲಿಯಿಂದ ಇವತ್ತು ರಾಜ್ಯ ನಾಯಕರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಬಹುತೇಕ ಶನಿವಾರ ಅಥವಾ ಭಾನುವಾರ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನ ಕಾಂಗ್ರೆಸ್ ವರಿಷ್ಠರು ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ 2-3 ದಿನಗಳಲ್ಲೇ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗೆ.